ಜನಸೇವಾ ಸಂಘ ಬೆಂಗಳೂರು ಜಗನ್ಮಾತೆ ಕಾಳಿಕಾದೇವಿ ಪಾದಾರಗಳಿಗೆ ಪಡಮಟ್ಟು ಭಗವಾನ್ ವಿಶ್ವಕರ್ಮರಿಗೆ ನನ್ನ ನಮಸ್ಕಾರ ಹೇಳ್ತಾ, ಇವತ್ತು ತರೀಕೆರೆ ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಸಭಾ ಚಿಕ್ಕಮಗಳೂರು, ತಾಲೂಕು ವಿಶ್ವಕರ್ಮ ಸಮಾಜ ತರೀಕೆರೆ, ತಾಲೂಕು ವಿಶ್ವಕರ್ಮ ಸಮಾಜ ಅಜ್ಜಂಪುರ ಮತ್ತು ತಾಲೂಕು ವಿಶ್ವಕರ್ಮ ಸಮಾಜ ಕಡೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವ ಪೂರ್ವ ಸಿದ್ಧತಾ ಸಮಾಲೋಚನಾ ಸಭೆ ಇವತ್ತು ನಮ್ಮ ತರೀಕೆರೆ ತಾಲೂಕಿನ ಕುಲದೇವತೆಯಾದ ಕಾಳಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ನಮ್ಮ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಜ್ಜಂಪುರ ಕೃಷ್ಣಮೂರ್ತಿ ಅಣ್ಣನವರ ಒಂದು ಸಹಕಾರದೊಂದಿಗೆ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ರಂಗನಾಥ್ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ತರೀಕೆರೆ ಇವರ ಅಧ್ಯಕ್ಷತೆಯಲ್ಲಿ, ಶ್ರೀ ಮಂಜುನಾಥಾಚಾರ್ಯ ಅಧ್ಯಕ್ಷರು, ಶ್ರೀ ಕಾಳಿಕಾದೇವಿ ಸಮಿತಿ ಸೇವಾ ಸಮಿತಿ ಟ್ರಸ್ಟ್ ತರೀಕೆರೆ ಹಾಗೂ ಇದೀಗ ತಾನೇ ನನ್ನ ಸಮಾಜದ ಮುಂದೆ ಪರಿಚಯ ಮಾಡಿಕೊಟ್ಟಂತ ಶ್ರೀಮತಿ ಡಾಕ್ಟರ್ ಎಸ್.ಬಿ. ಭಾಗ್ಯಲಕ್ಷ್ಮಿ ಕೆ ಆಚಾರ್ಯ, ಪ್ರಾಂಶುಪಾಲರು, ಶ್ರೀ ವಿದ್ಯಾನಿಕೇತನ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಮತ್ತು ಜಿಲ್ಲಾ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ಹಿರಿಯ ಸಂಘಟನೆಯ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀ ಬಿ.ಜೆ. ಚೇತನ್ ಕುಮಾರ್ ಅವರು ಗೌರವಾಧ್ಯಕ್ಷರು, ಜಿಲ್ಲಾ ವಿಶ್ವಬ್ರಾಹ್ಮಣ ಸಮಾಜ ಬೆಂಗಳೂರು, ಶ್ರೀ ಉಮಾಶಂಕರ್ ಅವರು ಚಿಕ್ಕಮಗಳೂರು, ಶ್ರೀ ಉಮಾಶಂಕರ್ ಮಲ್ಲೇಶ್ ಅವರು ಅಧ್ಯಕ್ಷರು, ಜಿಲ್ಲಾ ವಿಶ್ವಬ್ರಾಹ್ಮಣ ಸಂಘ ಚಿಕ್ಕಮಗಳೂರು, ಶ್ರೀ ರತೀಶ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ವಿಶ್ವಬ್ರಾಹ್ಮಣ ಸಂಘ ಬೆಂಗಳೂರು ಚಿಕ್ಕಮಗಳೂರು, ಶ್ರೀ ತೀರ್ಥಾಚಾರ್ಯ ಸರಸ್ವತಿಪುರ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ಕಡೂರು, ಶ್ರೀ ಪಿ ಚಂದ್ರಶೇಖರಾಚಾರ್ಯ ಅವರ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ಅಜ್ಜಂಪುರ, ಶ್ರೀ ಸುಧಾಕರಾಚಾರ್ಯ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ಕೊಪ್ಪ, ಶ್ರೀ ರಾಜೇಶ್ ಅವರ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ಎನ್ನಾರ್ಪುರ, ಶ್ರೀ ಅಶೋಕಾಚಾರ್ಯ ಅವರ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ಶೃಂಗೇರಿ, ಶ್ರೀ ಮಂಜುನಾಥಾಚಾರ್ಯ ಅವರ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ಮೂಡಿಗೆರೆ, ಶ್ರೀ ಕುಮಾರಸ್ವಾಮಿ ಅವರ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ಕಳಸ, ಶ್ರೀ ಚಿದಂಬರಂ ಅವರು ಜಿಲ್ಲಾ ನಾಮಿನಿ ಸದಸ್ಯರು, ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಚಿಕ್ಕಮಗಳೂರು, ಶ್ರೀ ಕೃಷ್ಣಾಚಾರ್ಯ ಅವರ ಅಧ್ಯಕ್ಷರು, ಶೃಂಗೇರಿ ಕ್ಷೇತ್ರ ವಿಶ್ವಕರ್ಮ ಸಮಾಜ ಒಕ್ಕೂಟ, ಶ್ರೀ ಕಳೆದಾಳ್ ರಮೇಶ್ ಅವರು ಮಾಜಿ ನಾಮಿನಿ ಸದಸ್ಯರು, ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಚಿಕ್ಕಮಗಳೂರು, ಶ್ರೀ ಸುನದಳ್ಳಿ ಎಸ್ ಸುರೇಶಾಚಾರ್ಯ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ತಾಲೂಕು ಹೋಬಳಿ ಅಧ್ಯಕ್ಷರು ಮತ್ತು ವಿಶ್ವಕರ್ಮ ಸಮಾಜ ಬಂಧುಗಳು ಸಕ್ರಿಯ ತೊಡಗಿಸಿಕೊಂಡು ಈ ಪೂರ್ವ ಸಿದ್ಧತಾ ಸಮಾಲೋಚನಾ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡು ವೇದಿಕೆ ಮೇಲೆ ತಾವೆಲ್ಲರೂ ಆಸೀನರಾಗಿದ್ದರೆ ತಮಗೆಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಹಿರಿಯರು, ಮಹಿಳೆಯರು, ಪುರುಷರು ಹಾಗೆ ಅವರೆಲ್ಲರೂ ಸಹ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಹೇಳಿ ಹೇಳ್ತಾ, ಹಾಗೆ ಶ್ರೀ ಮಂಜುನಾಥ್ ಮಹೇಂದ್ರಾಚಾರ್ಯ ಅವರು ಅಜ್ಜಂಪುರ ತಾಲೂಕು ಕೆಡಿಪಿ ನಾಮಿನಿ ಸದಸ್ಯರು ಹಾಗೂ ಅಧ್ಯಕ್ಷರು, ಒಟ್ನಾಳ್ ಮಠ, ಹಾಗೆ ನನ್ನೊಂದಿಗೆ ಇವತ್ತು ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಮತ್ತೆ ತಿಪ್ಟೂರಿನ ನಮ್ಮ ತಿಪ್ಟೂರು ಭಾಸ್ಕರ್ ಪತ್ರಿಕೆಯವರು, ಹಾಗೆ ನಮ್ಮ ಪ್ರಕಾಶಾಚಾರ್ಯ ಅವರು ರಾಣಿಬೇರು ಮೂಲದವರು ನಮ್ಮ ಅತ್ತಿಬೆಲೆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರಕಾಶಾಚಾರ್ಯ ಅವರು ಸಹ ನನ್ನೊಂದಿಗೆ ಬಂದಿದ್ದಾರೆ. ಹಾಗೆ ಇವತ್ತು ಬಹಳ ಮುಖ್ಯವಾಗಿ ಒಂದು ಕರ್ನಾಟಕ ವಿಶ್ವಕರ್ಮ ಸಮಾಜ ಇವತ್ತು ರಾಜ್ಯದೆಲ್ಲೆಡೆ ವಿಸ್ತರಿಸ್ತಾ 5 ವರ್ಷಗಳ ಕಾಲ ಇವತ್ತು ನಮ್ಮ ಸಂಘಟನೆ ಪ್ರಾರಂಭ ಆಗಿದೆ. 5 ವರ್ಷಗಳ ಹಿಂದೆ ಸಂಘ ನೋಂದಣಿ ಮಾಡಿ ನನ್ನ 20 ವರ್ಷದ ಒಂದು ಜೀವಿತಾವಧಿಯಲ್ಲಿ ಒಂದು ಕನ್ನಡ ಪರ ಹೋರಾಟ ಜೊತೆಗೆ ವಿಶ್ವಕರ್ಮ ಸಮಾಜವನ್ನ ಸಂಘಟನೆ ಮಾಡಬೇಕು ಅಂತ ನಾನು ಸುಮಾರು 20 ವರ್ಷಗಳಿಂದ ಒಂದು ನಿರಂತರವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಆ ಪ್ರಯತ್ನದಲ್ಲಿ ನನ್ನೊಂದಿಗೆ ನನ್ನ ವಿಚಾರಗಳನ್ನ ತಿಳಿದು ನನ್ನ ಹೋರಾಟಗಳನ್ನ ಅರ್ಥಂತ ನನ್ನ ಜೊತೆಯಲ್ಲಿ ಆಗಮಿಸಿ ಇವತ್ತು ಹೊರ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ ಶ್ರೀಮತಿ ಶಾರದಾ ಬಡಿಗೇರವರು. ಅವರು ಸಹ ಧಾರವಾಡದಿಂದ ಹುಬ್ಬಳ್ಳಿಯಿಂದ ಬಂದಿದ್ದಾರೆ.
ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಅವ್ರ ಜೊತೆಲಿ ನಮ್ಮ ಇನ್ನೊಬ್ಬರು ಮಹಿಳೆಯರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ದಾವಣಗೆರೆಯಿಂದ ಬಂದಿದ್ದಾರೆ. ಮತ್ತೆ ಹರಿಹರದಿಂದ ನಮ್ಮ ಲಕ್ಷ್ಮೀ ರಾಜಾಚಾರ್ಯ ಅವರು, ಹರಿಹರ ದೇವಸ್ಥಾನದ ಅಧ್ಯಕ್ಷರು, ಅವರು ಸಹ ಈ ಒಂದು ಸಭೆಗೆ ನಾವು ಆಹ್ವಾನ ಮಾಡಿದ್ವಿ. ಮತ್ತೆ ಈ ಒಂದು ಕಾರ್ಯಕ್ರಮ ಸಭೆಗೆ ನಮ್ಮ ಏನು ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರಾಗಿರ್ತಂತ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ ಅವರು ಧಾರವಾಡದಲ್ಲಿ ಅವರು ಬರಬೇಕಾಗಿತ್ತು. ಆದ್ರೆ ಇವತ್ತು ಅವರು ಗದಗನಲ್ಲಿ ಏನು ಡಿಸೆಂಬರ್ 29 ತಾರೀಕು ಇರ್ತಕ್ಕಂಥ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶದಲ್ಲಿ ಅವರು ಸಹ ಒತ್ತಡದಲ್ಲಿದ್ದಾರೆ. ಇವತ್ತು ಅಲ್ಲಿ ಸಭೆಯನ್ನು ಗದಗನಲ್ಲಿ ಇಟ್ಕೊಂಡಿದ್ರಿಂದ ಅವರು ತಮಗೆಲ್ಲರೂ ಸಹ ಈ ಒಂದು ಸಭೆಯ ಮುಖಾಂತರ ನನ್ನ ನಮಸ್ಕಾರ ಮತ್ತೆ ಅಭಿನಂದನೆಗಳನ್ನು ತಿಳಿಸ್ಬಿಡಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಅವರು ಸಹ ನಾನು ಸ್ವಾಗತಿಸ್ತಾ, ಹಾಗೆ ನನ್ನ ಜೊತೆಯಲ್ಲಿ ನನಗೆ ಹೊಸದುರ್ಗ ತಾಲೂಕಿನಲ್ಲಿ ನನ್ನ ಹೋರಾಟವನ್ನು ಅರ್ಥಂತ ನನ್ನ ಸಂಘಟನೆಯ ಒಡನಾಡಿ ನನ್ನ ಪ್ರಧಾನ ಕಾರ್ಯದರ್ಶಿ ಎಚ್ ಪರಮೇಶ್ವರಾಚಾರ್ಯ ಅವರು ಹೊಸದುರ್ಗ ತಾಲೂಕಿನ ಮಾರುಕಟ್ಟ ಗ್ರಾಮದವರು. ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಒಂದು ಶಕ್ತಿ ಮತ್ತೆ ಜೊತೆಯಲ್ಲಿ ಒಬ್ಬ ಕೈ ಜೋಡಿಸತಕ್ಕಂಥ ವ್ಯಕ್ತಿ, ಇಬ್ಬರು ಇದ್ರೆ ನಮಗೆ ನಮ್ಮ ಜಗನ್ಮಾತೆ ನಮಗೆಲ್ಲ ಶಕ್ತಿಯನ್ನ ಕೊಟ್ಟಿದ್ದಾಳೆ. ಅದ್ರ ಜೊತೆಗೆ ನಮ್ಮನ್ನ ಗುರುಸುವಂತ ಹೋರಾಟದ ಮನಸ್ಸುಗಳು ಬರಬೇಕಾಗಿದೆ. ಇವತ್ತು ಸಮಾಜದಲ್ಲಿ ಸುಮಾರು ವರ್ಷಗಳಿಂದ ಸಂಘಟನೆಗಳು ಬಹಳಷ್ಟು ನಡ್ಕೊಂಡು ಬಂದಿದ್ದಾವೆ, ಬಹಳಷ್ಟು ಹೋರಾಟಗಳಾಗಿದ್ದಾವೆ. ಸಮಾಜಕ್ಕೆ ಸರ್ಕಾರಗಳ ಮುಖಾಂತರ ನಮ್ಮ ಹೋರಾಟಗಳನ್ನ ತಿಳಿ ಹೇಳ್ತಾ ಕೆಲವಾರು ಬೇಡಿಕೆಗಳನ್ನ ನೆರವೇರಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರೊಂದಿಗೆ ನಾವು ಸಹ ಸುಮಾರು ರಾಜ್ಯದ ಎಲ್ಲ ನಾಯಕರ ಜೊತೆ ನಾನು 20 ವರ್ಷಗಳಿಂದ ನನ್ನನ್ನು ನಾನು ಸಕ್ರಿಯವಾಗಿ ತೊಡಸ್ಕೊಂಡು, ಯಾಕಂದ್ರೆ ಕೆಲವರು ಹೇಳ್ತಾರೆ ಮನೆ ಗೆದ್ದು ಮಾರ್ಗೆಲ್ಲು ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಾನು ಮನೆಯಲ್ಲೂ ಸಹ ಎಲ್ಲಾ ರೀತಿಯಲ್ಲಿ ಒಳ್ಳೆಯವರು ಅನ್ಸ್ಕೊಂಡು